ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 43ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 43ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 43ನೇ ಶ್ಲೋಕವು ಹೀಗಿದೆ. ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ ವೀರಶಕ್ತಿ ಮತಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ರಾಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಇತರರನ್ನು ತನ್ನೊಂದಿಗೆ ಸಂತೋಷಪಡಿಸುವವನು ಅಥವಾ ಎಲ್ಲ ಯೋಗಿಗಳು ಅವನಲ್ಲಿ ಶಾಶ್ವತ ಆನಂದವನ್ನು ಕಂಡುಕೊಳ್ಳುತ್ತಾರೆ. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ವಿರಾಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲದರ ಅಂತ್ಯವಾಗಿದ್ದಾನೆ ಅಥವಾ ಎಲ್ಲ ಜೀವಿಗಳ ಅಂತ್ಯ ನಡೆಯುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ವಿರಜೋ ಮಾರ್ಗಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಲೌಕಿಕ ಸುಖಗಳಲ್ಲಿ ಆಸಕ್ತಿ ಇಲ್ಲದವನು ಅಥವಾ ಭೋಗಗಳ ಬಯಕೆ ಇಲ್ಲದವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ನೇಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನಗೆ ಸಮರ್ಪಿತವಾದ ಋಷಿಗಳ ಆದೇಶಗಳನ್ನು ಪಾಲಿಸುವವನು ಅಥವಾ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೂಲಕ ಜೀವವನ್ನು ಪರಮಾತ್ಮನ ಕಡೆಗೆ ನಿರ್ದೇಶಿಸುವ ಅಥವಾ ಕರೆದೊಯ್ಯುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ನಾಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನು ಕಾರ್ಯರೂಪಕ್ಕೆ ತರುವವನು ಅಥವಾ ಆಧ್ಯಾತ್ಮಿಕ ಪ್ರಕಾಶದ ರೂಪದಲ್ಲಿ ನಾಯಕನಾಗಿರುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವುದೇ ದೇಹದಿಂದ ಮುನ್ನಡೆಸಲಾಗದವನು ಅಥವಾ ಅವನನ್ನು ಯಾರಿಂದಲೂ ಮುನ್ನಡೆಸಲು ಸಾಧ್ಯವಾಗದ ಶ್ರೇಷ್ಠ ನಾಯಕನಾಗಿದ್ದಾನೆ. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ವೀರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶೌರ್ಯದ ವ್ಯಕ್ತಿತ್ವನಾಗಿದ್ದಾನೆ. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಶಕ್ತಿಮತಂ ಶ್ರೇಷ್ಠಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಬಲಿಷ್ಠರಲ್ಲಿ ಬಲಶಾಲಿಯಾಗಿದ್ದಾನೆ ಅಥವಾ ಎಲ್ಲ ಶಕ್ತಿಶಾಲಿ ಜೀವಿಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಧರ್ಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲಾ ವಿಷಯಗಳಿಗೂ ಆಧಾರವಾಗಿರುವವನು ಅಥವಾ ಎಲ್ಲ ನಂಬಿಕೆಗಳಿಂದ ಪೂಜಿಸಲ್ಪಡುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಧರ್ಮವಿದುತ್ತಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಧರ್ಮವನ್ನು ತಿಳಿದಿರುವವನು ಅಥವಾ ಧರ್ಮದಲ್ಲಿ ಶ್ರೇಷ್ಠನಾಗಿರುವವನು. ವಿಷ್ಣು ಸಹಸ್ರನಾಮದ ಈ 43ನೇ ಶ್ಲೋಕವು ಭಗವಾನ್ ವಿಷ್ಣುವು ನಮಗೆ ಸಂತೋಷವನ್ನು ನೀಡುವವನು. ಅವನು ಉಗ್ರ ರಾವಣನಿಗೆ ವಿಶ್ರಾಂತಿ ನೀಡಿ ದೋಷರಹಿತ ಮಾರ್ಗವನ್ನು ತೋರಿಸಿದವನು. ಅವನ ಭಕ್ತರು ಅವನನ್ನು ಆಜ್ಞಾಪಿಸಬಹುದು. ತನ್ನನ್ನು ಹುಡುಕುವ ಭಕ್ತರನ್ನು ಅವನ ಮಾತುಗಳನ್ನು ಕೇಳುವಂತೆ ಮಾಡುತ್ತಾನೆ. ಅವನನ್ನು ಶತ್ರುಗಳು ಸುಲಭವಾಗಿ ಸೋಲಿಸಲು ಸಾಧ್ಯವಿಲ್ಲ. ಅವನು ರಾಕ್ಷಸರನ್ನು ಎದುರಿಸಿ ಓಡಿ ಹೋಗುವಂತೆ ಮಾಡುತ್ತಾನೆ. ಅವನನ್ನು ಶಕ್ತಿಶಾಲಿ ದೇವತೆಗಳು ಹೊಗಳುತ್ತಾರೆ. ಅವನು ಧರ್ಮದ ಸಾಕಾರವಾಗಿದ್ದಾನೆ. ಧರ್ಮವನ್ನು ತಿಳಿದವರಲ್ಲಿ ಅವನು ಶ್ರೇಷ್ಠನಾಗಿದ್ದಾನೆ ಎಂದು ಈ ಶ್ಲೋಕವು ಹೇಳುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸುವವರು ಈ ಶ್ಲೋಕವನ್ನು ಪಠಿಸುತ್ತಾರೆ. ಈ ಶ್ಲೋಕವು ನಮಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ಇದು ನಮಗೆ ಭಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಾವು ಧಾರ್ಮಿಕ ಮಾರ್ಗದಲ್ಲಿ ಸಾಗಲು ಸಹಾಯ ಮಾಡುತ್ತದೆ. ಪುಬ್ಬ ಅಥವಾ ಪೂರ್ವ ಫಾಲ್ಗುಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 43ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 44ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.